ನಡೆಯುತ್ತಿರುವ ಸರ್ಕಾರಿ ನೌಕರರ ಚುನಾವಣೆಯ ಬಂಡವಾಳಶಾಹಿಯ ಹಣಬಲ ಜನಬಲದ ನಡುವೆ ಸ್ಪರ್ಧೆ ನಡೆಯುತ್ತಿದ್ದು, ಈ ನಿಟ್ಟಿನಲ್ಲಿ ಸಮಸ್ತ ನೌಕರರ ಅಭಿಪ್ರಾಯ ಸಂಗ್ರಹಿಸಿ ಎಲ್ಲರ ಸಹಕಾರದಲ್ಲಿ 2024-29ನೇ ಸಾಲಿನ ನೌಕರರ ಸಂಘದ ಚುನಾವಣೆಯಲ್ಲಿ ಕೆಎಂ ಶ್ರೀನಿವಾಸ್ ಮತ್ತು ನಾನು ಇಬ್ಬರು ಜಂಟಿಯಾಗಿ ತಂಡದೊಂದಿಗೆ ಸ್ಪರ್ಧೆ ಮಾಡಲಾಗುತ್ತಿದ್ದು, ನಾನು ಈ ಬಾರಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು ಎಲ್ಲ ಸರ್ಕಾರಿ ನೌಕರರು ಬೆಂಬಲಿಸುವಂತೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ ತಿಳಿಸಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಸರ್ಕಾರಿ ನೌಕರರ ನಾಡಿಮಿಡಿತ ಅರಿತಿರುವ ನಾನು ಈ ಬಾರಿ ಸಂಘದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಎಲ್ಲ ನೌಕರರು ತನ್ನನ್ನು ಬೆಂಬಲಿಸಿ ಸಹಕಾರ ನೀಡಬೇಕು. ಈ ಹಿಂದೆ ನಡೆದ ಹಾಸನದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ವೇಳೆ 2ನೇ ಹಂತದಲ್ಲಿ ಅಧ್ಯಕ್ಷ ಸ್ಥಾನವನ್ನು ತನಗೆ ಬಿಟ್ಟುಕೊಟ್ಟಿರುವ ಬಗ್ಗೆ ಒಪ್ಪಂದ ನಡೆದಿತ್ತು. ಆದರೆ ಈ ಹಿಂದಿನ ಅಧ್ಯಕ್ಷರು ವಂಚಿಸಿ ಅನ್ಯಾಯ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ನೌಕರರು ನನ್ನ ಕೈ ಹಿಡಿಯಲಿದ್ದಾರೆ ಎಂಬ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೌಕರರ ಸಂಘದ ಅಧ್ಯಕ್ಷನಾಗುವ ಅರ್ಹತೆ ಎಲ್ಲರಿಗೂ ಇದೆ. ಈ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸ್ಥಳೀಯವಾಗಿ ನೌಕರನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದು, ನಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದೇನೆ. ಜೊತೆಗೆ ಅಧ್ಯಕ್ಷನಾಗಿ ಆಯ್ಕೆಯಾದಲ್ಲಿ ಮುಂದಿನ ದಿನಗಳಲ್ಲಿ ನೌಕರರ ಸಮಸ್ಯೆಗಳ ವಿರುದ್ಧ ಹೋರಾಡಿ ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ಹೇಳಿದರು. ಮತ್ತೊಬ್ಬ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೆಎಂ ಶ್ರೀನಿವಾಸ್ ಮಾತನಾಡಿ, ಈ ಬಾರಿಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಬಂಡವಾಳಶಾಹಿಗಳು ಹಾಗೂ ಸ್ವಾಭಿಮಾನಿಗಳ ನಡುವೆ ನಡೆಯುತ್ತಿರುವ ಚುನಾವಣೆಯಾಗಿದೆ. ಅಧ್ಯಕ್ಷರಾದವರು ಕೇಂದ್ರ ಸ್ಥಾನದಲ್ಲಿ ಇದ್ದು ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂಬುದು ಹಲವು ನೌಕರರ ಬೇಡಿಕೆಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ತಂಡ ಉತ್ತಮವಾಗಿ ಕೆಲಸ ಮಾಡಲಿದೆ ಎಂಬ ಭರವಸೆ ನೀಡಿದರು. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಕೆಲಸ ಮಾಡುತ್ತಿವೆ. ಈ ನಿಟ್ಟಿನಲ್ಲಿ ಹಣಬಲ ಹಾಗೂ ಜನಬಲದ ನಡುವೆ ನಡೆಯುತ್ತಿರುವ ಈ ಚುನಾವಣೆಯಲ್ಲಿ ತಮ್ಮೆಲ್ಲರ ಬೆಂಬಲ ನಮಗೆ ಬಹುಮುಖ್ಯ ಎಂದು ಸರ್ಕಾರಿ ನೌಕರರ ಬಳಿ ಅವರು ಮನವಿ ಮಾಡಿದರು. ಆ ಸಂಘದ ಉದ್ದೇಶ ಆಗಿರುವಾಗ ನಾವು ಯಾರು ಗುಲಾಮರಾಗದೆ ನೋಡ್ಕೋಬೇಕಾದ್ದು ಈ ಒಂದು ಸಂಘದ ಚುಕ್ಕಾಣಿ ಹಿಡಿಯುವಂತ ಯಾವುದೇ ಅಧ್ಯಕ್ಷರ ಕರ್ತವ್ಯ ಆಗಿದೆ. ನಾವು ಈಗಲೇ ಒಬ್ಬ ಸರ್ಕಾರಿ ನೌಕರನ್ನ ನನಗೆ ಬೇಕಾದಂಗೆ ಬೈ ಮಾಡೋಂಥದ್ದು, ಪರ್ಚೇಸ್ ಮಾಡೋಂಥದ್ದು ಅಥವಾ ಯಾವುದೇ ರಾಜಕೀಯ ಒತ್ತಡ ಹಾಕುವಂಥದ್ದು ಯಾವುದು ಒಳಗಾಗಿ ಅವನು ಖಿನ್ನತೆಗೆ ಒಳಗಾಗಬಾರ್ದು. ಸರ್ಕಾರಿ ನೌಕರ ಆ ಖಿನ್ನತೆಯನ್ನು ಹೋಗಲಾಡಿಸುವ ಒಂದು ಬೇಸ್ ಮೇಲೆ ನಾವು ಒಂದು ಸಂಘಟನೆ ಮಾಡಿರ್ತೀವಿ. ಆ ಸಂಘನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ನಾನು ಮತ್ತು ಅವರು ಕೂತು ವ್ಯವಸ್ಥಿತವಾಗಿ ಮೊದಲು ಮತ್ತೆ 2ನೇ ಅವಧಿಗೆ, ನಾನು 1ನೇ ಅವಧಿಗೆ ಮತ್ತೆ 2ನೇ ಅವಧಿಗೆ ಜೊತೆಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಇವತ್ತು ನಾಳೆ ನಾಮಪತ್ರ ಸಲ್ಲಿಸ್ತಾ ಇದ್ದೇವೆ. ಇದರ ಉದ್ದೇಶ ಏನಂದ್ರೆ, ನಮ್ಮ ಸರ್ಕಾರಿ ನೌಕರರಿಗೆ ನಾವು ಎವ್ರಿ ಡೇ ನಾವು ಇಲ್ಲೇ ನಮ್ದು ಅಡ್ರೆಸ್, ಲೋಕಲ್ ಅಡ್ರೆಸ್ ಅಥವಾ ಫೋನ್ ನಂಬರ್ ಸ್ವಿಚ್ ಆಫ್ ಆಗಲ್ಲ. ಸ್ಥಳೀಯವಾಗಿ ಇಲ್ಲೇ ಇರ್ತೀವಿ. ಶಿವಸ್ವಾಮಿ ಆಗಲಿ ನಮ್ಮ ತಂಡದ ಯಾವುದೇ ಸದಸ್ಯರಾಗಿ ಇಲ್ಲೇ ಇರ್ತೀವಿ. ಯಾವಾಗಲೂ ನಮ್ಮ ಸರ್ಕಾರಿ ನೌಕರಿಗೆ ಕಷ್ಟಕ್ಕೆ ಸುಖಕ್ಕೆ ಕೈ ಸಿಗ್ತೀವಿ. ಯಾವುದೇ ರೀತಿಯಾದಂತಹ ಬೆಂಗಳೂರಿಗೆ ಹೋಗ್ಬೇಕಾಗ್ಲಿ ಅಥವಾ ಇನ್ನೊಂದು ಕಡೆ ಹೋಗ್ಬೇಕಾಗ್ಲಿ ಅಥವಾ ನಮ್ಮ ಜೊತೆ ಈಕ್ವಲ್ ಕೂತು ಶೇರ್ ಮಾಡ್ಕೊಂಡು ಮಾತಾಡುವಂತ, ಚರ್ಚೆ ಮಾಡುವಂತ ಸರ್ಕಾರಿ ನೌಕರಿ ವೇದಿಕೆಯನ್ನು ಕ್ರಿಯೇಟ್ ಮಾಡುವಂಥದ್ದು ನಮ್ಮ ಸಂಘದ ಉದ್ದೇಶ ಆಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಧು, ರಘು, ಪ್ರದೀಪ್, ರಾಜು, ವಿಶ್ವನಾಥ್, ಯಶೋಧರ್, ಗಿರೀಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.